ನಮಸ್ತೆ. ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ಗೌಡಗೆರೆ ಚಾಮುಂಡೇಶ್ವರಿ ಅಮ್ಮನವರ ದರ್ಶನ ಮಾಡೋಕ್ಕೆ ಬಂದಿದ್ದೀವಿ. ಮತ್ತು ತುಂಬ ಜನ ಇದ್ದಾರೆ ನೋಡಿ, ತುಂಬ ಜನ ಕ್ಯೂ ನಿಂತಿದ್ದಾರೆ. ಒಪ್ಪ ಅಂದರೆ ಎಲ್ಲಿವರೆಗೂ ಕ್ಯೂ ಐತೆ ಅಂದರೆ ಫುಲ್ಲು ರಶ್ಶು. ಅಷ್ಟು ಜನ ನಾನು ಯಾವ ದೇವಸ್ಥಾನದಲ್ಲೂ ನೋಡಿಲ್ಲ. ನಾವು ಕ್ಯೂನಲ್ಲಿ ಹೋಗ್ತಾ ಇದ್ದೀವಿ, ಕ್ಯೂವಲ್ಲಿ ನಿಂತಿದ್ದೀವಿ. ನೋಡೋಣ ಎಷ್ಟೊತ್ತಿಗೆ ದರ್ಶನ ಆಗುತ್ತೋ ಗೊತ್ತಿಲ್ಲ, ದರ್ಶನ ಮಾಡೋಣ. ಕ್ಯೂವಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ಎಷ್ಟು ಜನ ಅಂದರೆ ನೋಡೋಕ್ಕೆ ಕಣ್ಣು ಸಾಲದು, ಅಷ್ಟು ಜನ. ತಿರುಪತಿನಲ್ಲೂ ಇಷ್ಟೊಂದು ಜನ ಇರಲ್ಲ, ಧರ್ಮಸ್ಥಳದಲ್ಲೂ ಇಷ್ಟೊಂದು ಜನ ಇರಲ್ಲ. ಅಷ್ಟು ಜನ ಭಕ್ತಾದಿಗಳು ಅಂದರೆ ಎರಡು ಕಣ್ಣು ಸಾಲದು, ಅಷ್ಟೊಂದು ಜನ. ಹಂಗೂ ಕ್ಯೂ ಎಲ್ಲ ಮುಗಿಸಿ ಬಂದ್ವಿ, ದರ್ಶನ ಮಾಡ್ಕೊಂಡು ನೋಡಿ ಬಂದ್ವಿ. ಇಲ್ಲೂ ಕ್ಯೂ. ಆ ತಾಯಿ ನೋಡೋದಕ್ಕೆ ಎಲ್ಲೆಲ್ಲಿಂದನೋ ಬಂದಿರ್ತಾರೆ ನೋಡಿ. ಉಪ್ಪಿನ ರಾಶಿ, ಏನೇನು ಹರಕೆ ಮಾಡಿಕೊಂಡಿರ್ತಾರೋ, ಕಾಯಿ ಕಟ್ಟೋದು, ಉಪ್ಪು ಹರಕೆ ಮಾಡ್ಕೊಳ್ಳೋದು, ರಾಶಿ ಬಿದ್ದೈತೆ ನೋಡಿ ಉಪ್ಪು. ಆ ಥರ ಹರಕೆ ಮಾಡಿಕೊಂಡು ಎಲ್ಲ ಹರಕೆ ತೀರಿಸಿ ಎಲ್ಲ ಪ್ರತಿಯೊಬ್ರಿಗೂ ಆಗುತ್ತಂತೆ. ನಾವೇನೇ ಅಂದ್ಕೊಂಡ್ರೂ ಸಲ್ಲುತ್ತೆ, ನಾವೇನೇ ಅಂದ್ಕೊಂಡ್ರೂ ಪರಿಹಾರ ಆಗುತ್ತೆ ಅಂತ ನಂಬಿಕೆ ನೋಡಿ. ಫುಲ್ಲು ರಶ್ಶು. ನಾವು ದರ್ಶನ ಮಾಡಿದ್ವಿ. ದರ್ಶನ ಮಾಡಿಬಿಟ್ಟು ಪೂಜೆ ಮಾಡಿಸ್ಕೊಂಡು ದರ್ಶನ ಮಾಡೋಕ್ಕೆ ಇಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ತುಂಬ ರಶ್ಶು, ಫುಲ್ಲು ರಶ್ಶು. 2 ಅವರ್ ಆಯಿತು ನಾವು ಒಳಗಡೆ ಕ್ಯೂ ನಿಂತು ಆಚೆ ಬರೋಷ್ಟರಲ್ಲಿ. 2 ಅವರ್ ಆಗೈತೆ ದರ್ಶನ ಆಗಿ. ಈಗ ಇಲ್ಲಿ ದರ್ಶನ ಮಾಡ್ತಾಯಿದ್ದೀವಿ. ಫುಲ್ಲು ಜನ, 2 ಕಣ್ಣು ಸಾಲದು. ನಾವೇನು ಅಂದ್ಕೊಂಡಿರ್ತೀವಿ ಅದು ನೆರವೇರುತ್ತೆ. ಆ ತಾಯಿ ನಮ್ಮವ್ವ ಕಣ್ಣು ಬಿಟ್ಟರೆ ಒಲಿತಾಳೆ, ಆ ಥರ ತಾಯಿ ನಮ್ಮವ್ವ ನೋಡಿ. ನೀವು ಬನ್ನಿ ನೋಡಿ, ತುಂಬ ಚೆನ್ನಾಗಿದೆ. ಗೌಡಗೆರೆ ಚಾಮುಂಡೇಶ್ವರಿ ಅಮ್ಮ ತಾಯಿ ನಮ್ಮವ್ವ ಎಲ್ಲರಿಗೂ ಒಳ್ಳೇದು ಮಾಡಲಿ, ಆಯುಸ್ಸು ಆರೋಗ್ಯ ಕೊಡಲಿ, ಅಂದ್ಕೊಂಡಿರೋದೆಲ್ಲ ಆಗಲಿ ಎಲ್ಲರಿಗೂ ಅಂದ್ಕೊತೀನಿ. ತಾಯಿ ನಮ್ಮವ್ವ ನೋಡಿ ಫುಲ್ಲು ರಶ್ಶು. ನಾವೆಲ್ಲ ದರ್ಶನ ಮಾಡಿದ್ವಿ, ಪೂಜೆ ಮಾಡಿದ್ವಿ, ಎಲ್ಲ ಆಯಿತು. ಪ್ರಸಾದ ಕೊಡ್ತಾರಲ್ವ, ಅನ್ನದಾನ, ಅಲ್ಲಿಗೆ ಹೋಗ್ಬೇಕು ಇವಾಗ. ಪ್ರಸಾದ ತಿಂದು ಆಮೇಲೆ ಮನೆ ಕಡೆ ಹೋಗಬೇಕು ನೋಡಿ. ಫುಲ್ಲು ರಶ್ಶು. ಜನಗಳು ಎಲ್ಲೂ ನೋಡಿಲ್ಲ ನಾನು. ಆ ಧರ್ಮಸ್ಥಳದಲ್ಲೂ ಇಷ್ಟೊಂದು ಜನ ಆಗಿರಲಿಲ್ಲ. 2 ಅವರ್ 3 ಅವರ್ ಆಗೈತೆ ದರ್ಶನ ಮಾಡೋದಕ್ಕೆ ಅಂದರೆ ತುಂಬ ಜನ ನೋಡಿ. ಎಲ್ಲ ಆಯಿತು. ಇವಾಗ ಪ್ರಸಾದ ಅನ್ನದಾನ ಕೊಡ್ತಾರಲ್ಲ, ಪ್ರಸಾದ ಕೂತಿದ್ದೀವಿ. ಫುಲ್ಲು ಜನ. ಪ್ರಸಾದ ಊಟ ಹೊಟ್ಟೆ ತುಂಬ ಹಾಕ್ತಾರೆ. 2 ಸಲ ಹಾಕಿಸ್ಕೋಬೋದು, 3 ಸಲ ಹಾಕಿಸ್ಕೋಬೋದು. ಪಾಯಸ, ಬೂಂದಿ, ಮತ್ತು ಅನ್ನ ಸಾಂಬಾರು, ತುಪ್ಪನೂ ಕೂಡ ಹಾಕ್ತಾರೆ. ಯಾವ ದೇವಸ್ಥಾನದಲ್ಲೂ ಪ್ರತಿಯೊಬ್ಬರಿಗೂ ತುಪ್ಪ ಹಾಕೋದೇ ನೋಡಿಲ್ಲ. ಇಲ್ಲಿ ತುಪ್ಪ ಹಾಕ್ತಾರೆ, ಪ್ರತಿಯೊಬ್ಬರಿಗೂ ತುಪ್ಪ ನೋಡಿ. ಬೂಂದಿ ಪಾಯಸ, ಅನ್ನ ಸಾಂಬಾರು ನೋಡಿ, ತುಪ್ಪನೂ ಹಾಕ್ತಾರೆ. ಅನ್ನ ಸಾಂಬಾರು ನೋಡಿ, ತುಪ್ಪ ಹಾಕ್ತಾಯಿದ್ದಾರೆ. ಯಾವ ದೇವಸ್ಥಾನದಲ್ಲೂ ಈ ಥರ ಪ್ರಸಾದನ ನಾವೆಲ್ಲೂ ನೋಡಿಲ್ಲ ಗೈಸ್. ಆ ಥರ ಹೊಟ್ಟೆ ತುಂಬ ಊಟ ಹಾಕ್ತಾರೆ. 3 ಸಲ 4 ಸಲ ಹಾಕಿಸ್ಕೊ ತಿನ್ಬೋದು, ಹೊಟ್ಟೆ ತುಂಬ ಊಟ. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ